ಫ್ರೆಂಡ್ಸ್, ಈ ವಿಡಿಯೋ ಒಂದು ಮಿಕ್ಸ್ಡ್ ವಿಡಿಯೋ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಗುಲಾಬಿ ಗಿಡವನ್ನು ನಾನು ಕಟಿಂಗ್ ಹಾಕಿರೋದು ಬದುಕಿತ್ತು, ಅದನ್ನು ರೀಪಾಟಿಂಗ್ ಮಾಡಿ ತೋರಿಸ್ತೀನಿ, ಅಂದರೆ ನೆಟ್ಟು ತೋರಿಸಿದ್ದೀನಿ. ಹಾಗೆ ನೀರ್ಸೋಣೆ ಮತ್ತು ಕೊಲಂಚಿ ಗಿಡಗಳು ಸಾಯ್ತಾ ಇತ್ತು, ಹುಳುಗಳು ತುಂಬಾ ಬಂದಿತ್ತು. ಅದಕ್ಕೆ ನಾನು ಯಾವುದನ್ನು ಸ್ಪ್ರೇ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೇವಂತಿಗೆ ಗಿಡ ಪಿಂಚಿಂಗ್ ಮಾಡೋದನ್ನು ತೋರಿಸಿದ್ದೀನಿ. ಹೈಬ್ರಿಡ್ ಜರ್ಬರ್ ಗಿಡ ಸಾಯ್ತಾ ಇತ್ತು, ಅದನ್ನು ಏನು ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿಬಿಡಿ. ನಿಮ್ಮ ಲೈಕ್ ನನಗೆ ತುಂಬಾ ಖುಷಿ ಕೊಡುತ್ತೆ. ಇನ್ನಷ್ಟು ಹೆಚ್ಚೆಚ್ಚು ಟಿಪ್ಸ್ಗಳನ್ನು ಹೇಳೋಕ್ಕೆ ನನಗೆ ಸ್ಫೂರ್ತಿ ಬರುತ್ತೆ. ಇದೇ ರೀತಿ ವಿಡಿಯೋಗಳನ್ನು ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ನೋಡಿ, ನಾನು ಇಲ್ಲಿ ಕಟಿಂಗ್ ಹಾಕಿರುವಂಥ ಒಂದು ಗುಲಾಬಿ ಕಟಿಂಗ್ ಬದುಕಿತ್ತು, ಅಂದರೆ ಚಿಗುರು ಬರ್ತಾ ಇತ್ತು. ನೋಡಿ, ನಾನು ಇದನ್ನು ನೆಟ್ಟಿದ್ದೆ ಅದೇ ರೀತಿ, ಆದರೆ ಅದು ಸತ್ತೋಯಿತು. ನಾವು ಇನ್ನೇನು ಚಿಗುರು ಬರುತ್ತೆ ಅನ್ನೋವಾಗ ನೆಟ್ಟಾಗ ಕೆಲವೊಂದು ಸಾರಿ ಸತ್ತೋಗ್ಬಿಡತ್ತೆ. ಅದರೊಳಗಡೆ ನಾನು ಇದನ್ನು ನೆಡ್ತಾ ಇದ್ದೀನಿ. ಇಲ್ಲಿ ಚೆನ್ನಾಗಿ ಗೊಬ್ಬರಗಳನ್ನೆಲ್ಲ ಹಾಕಿ ನೆಟ್ಟಿದ್ದೆ. ನಿಮಗೆ ಯಾರಿಗಾದರೂ ಗೊಬ್ಬರಗಳು, ಭತ್ತದ ಹೊಟ್ಟು ಏನಾದರೂ ಬೇಕಾದರೆ ನಾನು ಫ್ಲಿಪ್ಕಾರ್ಟ್ ಲಿಂಕನ್ನು ಹಾಕ್ತೀನಿ, ಮೀಶೋದ ಲಿಂಕನ್ನು ಕೂಡ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಬೇಕಾದರೆ ತರಿಸ್ಕೊಳ್ಳಿ. ಎಲ್ಲ ರೀತಿಯ ಗಾರ್ಡನಿಂಗ್ ಐಟಮ್ಗಳನ್ನು ಅಲ್ಲಿ ಸಿಗುತ್ತೆ. ನಿಮಗೆ ಭತ್ತದ ಹೊಟ್ಟು ಎಲ್ಲಿ ಸಿಗುತ್ತೆ ಅಂತ ತುಂಬ ಜನ ಕೇಳ್ತಾರೆ. ಅಲ್ಲಿ ಸಿಗತ್ತೆ, ತಂದ್ಕೋಬೋದು. ನೋಡಿ, ಈ ರೀತಿ ಮಾಡ್ತಿ ನಾನು ಅದನ್ನು ಆ ಕಟಿಂಗನ್ನು ಚಿಗುರು ಬರ್ತಾ ಇದೆಯಲ್ಲ ಈಗಲೇ ನೆಟ್ಬಿಡ್ತೀನಿ. ಆದರೆ ಇಷ್ಟು ಮುಂಚೆ ನಾವು ಇನ್ನೇನು ಚಿಗುರು ಬರ್ತಾ ಇದೆ ಅನ್ನೋವಾಗ ನೆಟ್ಟರೆ ಕೆಲವೊಂದು ಸಾರಿ ಸಾಯೋ ಸಾಧ್ಯತೆ ಇರುತ್ತೆ. ಮೊದಲಿನ ಗಿಡ ಹಾಗೆ ಆಯಿತು, ಅದು ಸತ್ತೋಯ್ತು. ಹಾಗಾಗಿ ಇದನ್ನು ನೆಟ್ಟೆ. ಹಾಗೆ ಜರ್ಬರ್ ಗಿಡ ಒಂದು 2 ಗಿಡ ಚೆನ್ನಾಗೇ ಇತ್ತು. ಆದರೂ ಕೂಡ ನಾನು ನೋಡಿ, ಈ ಹೈಬ್ರಿಡ್ ಜರ್ಬರ್ ಗಿಡಗಳಲ್ಲಿ ನಾನು ಈ ಹಳೆ ಎಲೆಗಳನ್ನೆಲ್ಲ ತೆಗೆದು ಬಿಡ್ತೀನಿ. ತುಂಬ ಎಲೆಗಳು ಇರೋ ಹಾಗೆ ಇಟ್ಕೊಳ್ಳಲ್ಲ, ಯಾಕಂದರೆ ಅದಕ್ಕೆ ಫಂಗಸ್ ಆಗಿಬಿಡತ್ತೆ. ಕೆಳಗೆ ಇನ್ನು ಇರೋ ಎಲೆಗಳನ್ನು ಹಾಗೆ ಬಿಟ್ಕೊಂಡಾಗ ತುಂಬ ಬೇಗ ಫಂಗಸ್ ಆಗಿಬಿಡತ್ತೆ. ಹಾಗಾಗಿ ಆ ಎಲೆಗಳನ್ನು ತೆಗಿತಾ ಇರ್ತೀನಿ. ನೋಡ್ಬೋದು, ಸ್ವಲ್ಪ ಬೆಳೆದಿರೋವಂಥ ಎಲೆಗಳು ಎಲ್ಲ ಇತ್ತು, ಅದನ್ನೆಲ್ಲ ತೆಗೀತಾ ಇದ್ದೀನಿ. ಅವನ್ನೆಲ್ಲ ತೆಗೆದು ನಾವು ಸ್ಪ್ರೇ ಮಾಡ್ತಾ ಬಂದರೆ ತುಂಬ ಚೆನ್ನಾಗಿ ಗಿಡಗಳು ಇರುತ್ತೆ, ಇಲ್ಲಾಂದರೆ ಸತ್ತು ಹೋಗಿಬಿಡತ್ತೆ. ಮತ್ತು ನಾವು ಬೇಸಿಗೆನಲ್ಲಿ ಇನ್ಮೇಲೆ ಒಂದು 4 ರಿಂದ 5 ಗಂಟೆ ಬಿಸಿಲು ಬಂದರೆ ಸಾಕಾಗತ್ತೆ. ಅದಕ್ಕೂ ಕಡಿಮೆ ಬಿಸಿಲು ಕೂಡ ಸಾಕಾಗತ್ತೆ ಅಂತ ಹೇಳ್ಬೋದು. ಇದಕ್ಕೆ ತುಂಬ ಬಿಸಿಲು ಬಂದರೂ ಕೂಡ ಎಲೆಗಳು ಕರ್ಲಿ ಆಗಿಬಿಡತ್ತೆ. ನೋಡ್ಬೋದು, ಇದಕ್ಕೆ ಎಲೆಗಳನ್ನೆಲ್ಲ ತೆಗೆದು ಇಲ್ಲಿ 2 ಗಿಡ ಇದೆ, ಒಂದರಲ್ಲೇ ಮಲ್ಟಿಪಲ್ ಆಗಿದೆ. ನೋಡಿ, ಮೊಗ್ಗು ಬರ್ತಾ ಇದೆ. ಎಲ್ಲ ಕೆಲವೊಂದು ಎಲೆಗಳನ್ನೆಲ್ಲ ತೆಗೆದು ಕೆಳಗಿರುವಂಥದ್ದು ಹಾಗೆ ಬಿಟ್ಟಿದ್ದೀನಿ. ನೋಡಿ, ಇದು ಚೆನ್ನಾಗಿದೆ. ಆದರೆ ನೋಡಿ, ಇದು ಕೂಡ ಅದೇ ರೀತಿ ಮಣ್ಣು ಏನಾಯಿತು ಅಂತ ಗೊತ್ತಿಲ್ಲ, ಫಂಗಸ್ ಆಗಿಬಿಟ್ಟಿದೆ. ಇದನ್ನು ನಾನಿವತ್ತು ರಿಪಾಟಿಂಗ್ ಮಾಡಿ ತೋರಿಸ್ತೀನಿ. ಯಾಕಂದರೆ ನಾವು ಇದನ್ನು ಹೀಗೆ ಬಿಟ್ಟಾಗ ಅಲ್ಲೇ ಸತ್ತು ಹೋಗುತ್ತೆ. ಒಂದೊಂದು ಸಾರಿ ಈ ರೀತಿ ಆದಾಗ ನಾವು ಅದನ್ನು ಬಚಾವ್ ಮಾಡ್ಕೊಳ್ಳೋಕ್ಕಾಗತ್ತೆ. ಇದು ತುಂಬಾ ಹಾಳಾಗಿಬಿಟ್ಟಿದೆ. ಅಂದರೆ ನೋಡೋಣ ಎಷ್ಟು ರಿಕವರಿ ಆಗುತ್ತೆ ಅಂತ ಗೊತ್ತಿಲ್ಲ. ಆದರೆ ನಾವು ಈ ರೀತಿ ಮಾಡಿದಾಗ ಕೆಲವೊಂದು ಸಾರಿ ರಿಕವರಿ ಆಗುತ್ತೆ. ಇನ್ನು ಮುಂದೆ ಅದು ರಿಕವರಿ ಆದರೆ ಯಾವುದಾದ್ರೂ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ನಾನು ಏನು ಟ್ರೀಟ್ಮೆಂಟನ್ನು ಮಾಡಿದ್ದೆ ಅಂತ ಹೇಳ್ತೀನಿ ಇವತ್ತು. ನೋಡಿ, ಮಣ್ಣು ನೋಡಿ ಈ ರೀತಿ ಒದ್ದೆಯಾಗೇ ಇರುತ್ತೆ, ಸ್ವಲ್ಪನೂ ಡ್ರೈ ಆಗಲ್ಲ. ನಾನು ದಿವಸಕ್ಕೆ ಒಂದೇ ಸಾರಿ ಸ್ವಲ್ಪ ನೀರು ಹಾಕ್ತೀನಿ ಅಷ್ಟೇ. ಈ ಜರ್ಬರ್ ಗಿಡಕ್ಕೆ ನಾವು ಹೆಚ್ಚು ನೀರು ಹಾಕಿದಾಗ ಗಿಡಗಳು ಕೊಳ್ತು ಹೋಗಿಬಿಡತ್ತೆ. ಈ ಬೇಸಿಗೆನಲ್ಲಿ ನೀರು ಸಾಕಾಗಲ್ಲ ಅಂತ ನೀವು ಜಾಸ್ತಿ ಹಾಕ್ತೀವಿ. ಮತ್ತು ಈ ರೀತಿ ಬಾಡ್ತಾ ಇರಬೇಕಾದ್ರೆ ನಾವೇನು ಮಾಡ್ತೀವಿ ಅಂದರೆ ಸ್ವಲ್ಪ ನೀರು ಬೇಕಾಗತ್ತನೋ ಅಂತ ಹಾಕ್ತೀವಿ. ಆದರೆ ಈ ರೀತಿ ಬಾಡ್ತಾ ಇರೋವಾಗ ನಾವು ನೀರನ್ನು ಕಡಿಮೆನೇ ಹಾಕಬೇಕು, ಆಗ ಮಾತ್ರ ಅದನ್ನು ರಿಕವರಿ ಮಾಡ್ಕೋಬೇಕು. ಇಲ್ಲ ಅಂದರೆ ಬರಲ್ಲ. ನೋಡ್ಬೋದು, ಅದಕ್ಕೆ ಫಂಗಸ್ ಆಗಿಬಿಟ್ಟಿದೆ. ನಾನು ಅದನ್ನು ನೋಡಿ, ಬಾಡೇ ಹೋಗಿಬಿಡ್ತು ಮಾರನೇ ದಿನ. ಅದನ್ನು ಕಿತ್ತು ಅದನ್ನು ಬೇರೆ ಪಾಟಲ್ಲಿ ನಾನು ನೆಡ್ತೀನಿ. ಅದಕ್ಕೆ ಸ್ವಲ್ಪ ಲೂಸ್ ಆಗಿರುವಂಥ ಪಾಟಿಂಗ್ ಮಿಕ್ಸ್ನೇ ಹಾಕಿ ನೆಡ್ತೀನಿ. ಇದಕ್ಕೆ ಜರ್ಬರ್ ಗಿಡಕ್ಕೆ ನಾವು ಎಷ್ಟು ಭತ್ತದ ಹೊಟ್ಟು ಮತ್ತು ಗೊಬ್ಬರ ಮರಳನ್ನು ಹಾಕಿ ನೆಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಅದಿಲ್ಲ ಅಂದರೆ ಇದೇ ರೀತಿ ನೋಡ್ಬೋದು, ತುಂಬ ಈಸಿಯಾಗೇ ಬಂದುಬಿಡ್ತು. ಬೇರುಗಳು ಸುಮಾರು 50% ಕೊಳೆತು ಹೋಗಿದೆ. ಫಂಗಸ್ ಕೂಡ ಆದರೂ ಕೂಡ ಇದೇ ರೀತಿ ಕೊಳೆಯುತ್ತೆ. ಇಲ್ಲ ಅದು ಏನಂದರೆ ಈ ಒಂದಷ್ಟು ನೀರು ಜಾಸ್ತಿ ಆಗಿ ಒಳಗಡೆ ನೀರು ನಿಂತ್ಕೊಂಡು ಕೊಳೆತು ಹೋಗುತ್ತೆ. ಆ ರೀತಿ ಆದಾಗ ನೋಡಿ, ನಾವು ಇದನ್ನು ಈ ರೀತಿ ಸ್ವಲ್ಪ 50% ಏನಾದರೂ ಅದು ಸರಿ ಇದ್ದರೆ ನಾವು ಅದನ್ನು ಬದುಕಿಸ್ಕೋಬೋದು. ಕೆಲವೊಂದು ಸಾರಿ ಈ ರೀತಿ ಬದುಕಿಸ್ಕೊಳ್ಳೋದು ತುಂಬ ಕಷ್ಟ. ಇನ್ಮೇಲೆ ಸ್ವಲ್ಪ ಬಿಸಿಲು ಕೂಡ ಇದೆಯಲ್ಲ, ಹಾಗಾಗಿ ನೋಡಿ ಇಷ್ಟು ಮಣ್ಣು ಒದ್ದೆನೇ ಇದೆ. ಅಲ್ಲಿ ಹೇಗೆ ಅಂತ ಗೊತ್ತಿಲ್ಲ, ಈ ಮಣ್ಣು ತುಂಬ ಒದ್ದೆನೇ ಇರುತ್ತೆ. ನಾನು ಅದನ್ನು ಕಿತ್ತು ಯಾವುದಾದ್ರೂ ಫಂಗಿಸೈಡಲ್ಲಿ ಅದನ್ನು ನನ್ನ ಹತ್ರ ಇರೋದು ಇರುವೆ ಪೌಡ್ರು, ಇದು ಅದನ್ನೇ ಹಾಕಿ ನಾನು ಸ್ವಲ್ಪ ಹಾಕಿ 1 ಲೀಟ್ರ್ ನೀರಲ್ಲಿ
ಅದನ್ನು ಹಾಕಿ ನೆನೆಸಿಡ್ತೀನಿ. ಒಂದು 10-15 ನಿಮಿಷ ಅದನ್ನು ಹಾಗೆ ನೆನೆಸ್ಬಿಡ್ತೀನಿ. ಈ ರೀತಿ ಕೊಳಿಬೇಕಾದ್ರೆ ನಾವು ಈ ರೀತಿ ರೂಟ್ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಿಲ್ಲ ಅಂದರೂ ಆ ಗಿಡ ಸತ್ತು ಹೋಗ್ಬಿಡತ್ತೆ. ನೋಡೋಣ ಬದುಕತ್ತಾ ಇಲ್ವಂತ ಗೊತ್ತಿಲ್ಲ, ಯಾಕಂದರೆ ಇದು ತುಂಬಾ ಬಾಡಿ ಹೋಗಿಬಿಟ್ಟಿದೆ, ಬೇರು ಕೂಡ ತುಂಬ ಕೊಳಿತಾ ಇದೆ. ಹಾಗಾಗಿ ಇವೆರಡನ್ನು ನಾನು ಇಟ್ಕೋತೀನಿ. ನಾನು ಇದಕ್ಕೆ ಭತ್ತದ ಹೊಟ್ಟನ ಒಂದು ಪಾರ್ಟ್ ತೊಗೊಂಡ್ರೆ ನೋಡಿ, ನಾನು ಇಲ್ಲಿ ಈ ರೀತಿ ಪಾಟಿಂಗ್ ಮಿಕ್ಸ್ನ ತೊಗೋತಾ ಇದ್ದೀನಿ. ಇಷ್ಟು ಈ ರೀತಿ ಪಾಟಿಂಗ್ ಮಿಕ್ಸ್ನ ತೊಗೊಂಡಾಗ ಅದು ಮಣ್ಣು ಲೂಸ್ ಆಗಿರುತ್ತೆ. ನಾನು ಅಲ್ಲಿ 2 ವರ್ಷ ಆಗೋಗಿತ್ತು ಆ ಗಿಡಗಳನ್ನು ನೆಟ್ಟು ತಂದ ತಕ್ಷಣ ಅದರಲ್ಲಿ ಹಾಕಿದ್ದೆ. ಈಗ ಅದು ಆ ರೀತಿ ಆಗಿಬಿಟ್ಟಿದೆ. ಅಲ್ಲಿ ಯಾವ ರೀತಿ ಪಾಟಿಂಗ್ ಮಿಕ್ಸ್ನ ಹಾಕಿದ್ದೀನಿ ಅಂತಲೂ ಗೊತ್ತಿಲ್ಲ. ನಾವು ಗಿಡಗಳನ್ನು ಬೆಳೆಸ್ತಾ ನಮಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗತ್ತೆ. ಆಗ ನಾವು ಅದನ್ನು ಇಂಪ್ರೂವ್ ಮಾಡ್ಕೋಬೋದು. ಹಾಗಾಗಿ ನೋಡ್ಬೋದು, 1 ಪಾರ್ಟ್ ಗೊಬ್ಬರವನ್ನು ತಗೊಂಡಿದ್ದೀನಿ ನಾನಿಲ್ಲಿ. ಹಾಗೆ ಪಾಟಿಂಗ್ ಮಿಕ್ಸ್ನೇ ತೊಗೋತೀನಿ. ನಾನು ಸೇವಂತಿಗೆ ಗಿಡಕ್ಕೆಲ್ಲ ಮಾಡಿದ್ದೇನಲ್ಲ, ಅದೇ ಪಾಟಿಂಗ್ ಮಿಕ್ಸ್ನೇ ತೊಗೊಂಡು ನಾನಿಲ್ಲಿ ಫಿಲ್ ಮಾಡ್ಕೋತೀನಿ. ನೋಡಿ, ಇಲ್ಲಿ ನಾನು ಸೇವಂತಿಗೆ ಗಿಡಕ್ಕೆ ಪಾಟಿಂಗ್ ಮಿಕ್ಸ್ನ ಮಾಡಿದ್ನಲ್ಲ, ಅದೇ ಪಾಟಿಂಗ್ ಮಿಕ್ಸ್ನೇ ನಾನು ಇಲ್ಲಿ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಭತ್ತದ ಹೊಟ್ಟು ಮತ್ತು ಗೊಬ್ಬರವನ್ನೆಲ್ಲ ಹೆಚ್ಚು ಪ್ರಮಾಣದಲ್ಲಿ ಹಾಕಿದ್ದೆ. ಅದೇ ಪಾಟಿಂಗ್ ಮಿಕ್ಸ್ನ ತೊಗೊಂಡು ಮತ್ತೆ ಗೊಬ್ಬರ ಮತ್ತು ಪಾಟಿಂಗ್ ಮಿಕ್ಸ್ನ ಹಾಕ್ಕೊಂಡು ಇಲ್ಲಿ ನಾನು ಅದನ್ನು ಮಣ್ಣನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೆಡ್ತಾ ಇದ್ದೀನಿ. ಈ ರೀತಿ ನೆಟ್ಟಾಗ ಗಿಡಗಳು ಚೆನ್ನಾಗಿ ಬರುತ್ತೆ. ಗೊಬ್ಬರ ಕೂಡ ಜಾಸ್ತಿ ಇದೆ ಇದರಲ್ಲಿ, ಮತ್ತು ಹುಡಿ ಆಗಿರುವಂಥ ಮಣ್ಣು ಅಲ್ಲದೆ ಹೋದರೆ ನೀವು ಮರಳನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಂದು ಹುಡಿ ಆಗಿರುವಂಥ ಮಣ್ಣಾಗಿರೋದ್ರಿಂದ ನಾನು ಸ್ವಲ್ಪ ಭತ್ತದ ಹೊಟ್ಟು ಮತ್ತು ಗೊಬ್ಬರವನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಹಾಗೆ ನಾವು ಈ ರೀತಿ ಗಿಡಗಳನ್ನು ನೆಡಬೇಕಾದ್ರೆ ಸ್ವಲ್ಪ ಸಣ್ಣ ಪಾಟಲ್ಲಿ ನೆಡೋದು ತುಂಬ ಒಳ್ಳೆಯದು. ಯಾಕಂದರೆ ಸಣ್ಣ ಕಟಿಂಗನ್ನು ಸಣ್ಣ ಪಾಟಲ್ಲಿ ನೆಟ್ಟಾಗ ಮಾತ್ರ ಅದು ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಮಣ್ಣನ್ನು ಫಿಲ್ ಮಾಡ್ಕೊಂಡು ನೀರನ್ನು ಹಾಕ್ಕೊಂಡು, ಇದಕ್ಕೆ ಬೇರು ಕೂಡ ಇಲ್ಲ, ಹಾಗಾಗಿ ಹಾಗೆ ಕಿತ್ತು ಹೋಗಿಬಿಟ್ಟಿದೆ. ಇದು ಬರೋದೇನು ನನಗೆ ಗ್ಯಾರಂಟಿ ಇಲ್ಲ. ಈ ಜರ್ಬರ್ ಗಿಡದಲ್ಲಿ ಹೈಬ್ರಿಡ್ ಎಲ್ಲ ಹಾಗೆ ಸ್ವಲ್ಪನಾದರೂ ಬೇರಿದ್ದರೆ ಮಾತ್ರ ಚಿಗುರು ಬರುತ್ತೆ, ಅದಿಲ್ಲ ಅಂದರೆ ಚಿಗುರು ಬರಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ನಾನು ನೀರನ್ನು ಹಾಕಿ ಸ್ವಲ್ಪ ಹೋಲ್ ಮಾಡಿಕೊಂಡು ಈ ರೀತಿ ನೆಡ್ತೀನಿ. ಅದು ಕ್ರೌನ್ ಮೇಲೆ ಬರಬೇಕು, ಆದರೆ ಇಲ್ಲಿ ಕ್ರೌನ್ ಮೇಲೆ ಬರೋಕ್ಕೆ ಅದಕ್ಕೆ ಜಾಗ ಇಲ್ಲ. ಹಾಗೆ ಅದೇ ನೀರನ್ನು ನಾನಿಲ್ಲಿ ಹಾಕ್ಕೊಡ್ತೀನಿ. ನೋಡ್ಬೋದು, ಇಲ್ಲಿ ಅದೇ ನೀರನ್ನೇ ನಾನು ನೆನೆಸಿಟ್ಟಿದ್ನಲ್ಲ, ಅದೇ ನೀರನ್ನು ಹಾಕ್ಕೊಟ್ಟಿದ್ದೀನಿ. ಹಾಗೆ ನೋಡಿ, ಇಲ್ಲಿ ಸೇವಂತಿಗೆ ಗಿಡಗಳೆಲ್ಲವ ಪಿಂಚಿಂಗ್ ಮಾಡ್ತಾಯಿದ್ದೀನಿ. ನೋಡಿ, ಇದು ನೆಕ್ಸ್ಟ್ ಪಿಂಚಿಂಗ್ ಮಾಡ್ತಾಯಿದ್ದೀನಿ ಈ ರೀತಿ. ಫ್ರೆಂಡ್ಸ್, ನೀವು ಇನ್ಸ್ಟಾಲ್ ಪೇಜನ್ನು ಫಾಲೋ ಮಾಡ್ಕೊಳ್ಳದೆ ಹೋದರೆ ಫಾಲೋ ಮಾಡಿ ಪ್ಲೀಸ್. ನಾನೀಗ ಸದ್ಯದಲ್ಲಿ ಇನ್ಸ್ಟಾಲ್ ಪೇಜನ್ನು ಓಪನ್ ಮಾಡಿದ್ದೀನಿ. ಅದಕ್ಕೂ ಕೂಡ ಇದೇ ರೀತಿ ಸಣ್ಣ ಸಣ್ಣ ಟಿಪ್ಸ್ಗಳನ್ನು ಹೇಳ್ತಾ ಇರ್ತೀನಿ. ಫಾಲೋ ಮಾಡಿಕೊಂಡು ನೋಡಿ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ನೋಡಿ, ಈ ರೀತಿ ನಾನು ಪಿಂಚಿಂಗ್ ಮಾಡಿದ್ದೀನಿ. ಎಲ್ಲ ಗಿಡಗಳನ್ನು 1, 2 ಎಲೆ 3 ಎಲೆ ಆಗಿರುವಂಥ ಸೇವಂತಿಗೆ ಗಿಡಗಳನ್ನೆಲ್ಲ ನಾನು ಪಿಂಚಿಂಗ್ ಮಾಡಿದ್ದೀನಿ. ಪಿಂಚಿಂಗ್ ಮಾಡಿದಾಗ ಅದು ಅಗಲವಾಗಿ ಬೆಳೆಯುತ್ತೆ. ನೋಡ್ಬೋದು, ಇಲ್ಲಿ ಆ ಟಿಪ್ಪನ್ನು ಪಿಂಚಿಂಗ್ ಮಾಡೋದು ನೋಡ್ಬೋದು. ಕೆಳಗಡೆ ಈ ರೀತಿ ಪಿಂಚಿಂಗ್ ಮಾಡ್ತೀನಿ. ಇಷ್ಟು ಸಣ್ಣ ಗಿಡವನ್ನು ನಾವು ಪಿಂಚಿಂಗ್ ಮಾಡಿದಾಗ ಅಗಲವಾಗಿ ಬಂದು ಹೆಚ್ಚು ಬ್ರ್ಯಾಂಚಸ್ ಬಂದು ಹೆಚ್ಚು ಹೂ ಬಿಡಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ರೀತಿ ನಾವು ಮಾಡೋದು ತುಂಬ ಒಳ್ಳೆಯದು. ಆದರೆ ಸ್ವಲ್ಪ ಸಣ್ಣ ಸೈಜಲ್ಲಿ ಹೂವಾಗುತ್ತೆ. ಹಾಗೆ ನಾವು ಗೊಬ್ಬರಗಳನ್ನು ಕೂಡ ಅಷ್ಟೇ ಹಾಕಬೇಕಾಗತ್ತೆ. ನಾನು ಇನ್ಮೇಲೆ ಇದನ್ನು ರೀಪೋಟಿಂಗ್ ಮಾಡ್ಕೋಬೇಕು. ನೋಡ್ಬೋದು, ಈ ರೀತಿ ಎಲ್ಲ ಗಿಡಗಳನ್ನು ನಾನು ಪಿಂಚಿಂಗ್ ಮಾಡ್ತಾಯಿದ್ದೀನಿ. ಹಾಗೆ ನೋಡಿ, ನೀರ್ಸೋಣೆ ಗಿಡಗಳನ್ನು ಹುಳುಗಳು ತುಂಬಾ ತಿಂತಾ ಇತ್ತು. ಅದಕ್ಕೆ ನಾವು ಎಷ್ಟು ಹುಡುಕಿದ್ರೂ ಕೂಡ ನನಗೆ ಅದು ಸಿಗಲೇ ಇಲ್ಲ. ಅದರಲ್ಲಿ ನಾನು ಅಡಿಕೆ ಸಿಪ್ಪೆನೆಲ್ಲ ಹಾಕಿರ್ತೀನಲ್ಲ, ಅದ್ರ ಒಳಗಡೆ ಹೊಕ್ಕೊಂಡು ತುಂಬಾ ತಿಂತಾ ಇದೆ. ಅದಕ್ಕೆ ನಾನಿವತ್ತು ಮೆಡಿಸಿನ್ನ ಸ್ಪ್ರೇ ಮಾಡಬೇಕು. ಕೊಲೆಂಚೆ ಗಿಡಗಳು ಕೂಡ ಅಷ್ಟೇ ಸಾಯ್ತಾ ಇದೆ. ಈ ಟೈಮಲ್ಲಿ ತುಂಬ ಹುಳುಗಳು ಕಾಟ. ಅದಕ್ಕೆ ಸ್ಪ್ರೇ ಮಾಡದೆ ಹೋದರೆ ಗಿಡಗಳು ಸತ್ತೇ ಹೋಗುತ್ತೆ. ಹಾಗಾಗಿ ನೋಡಿ, ನಾನು ಮೊನೋಸಿಲ್ನ ತೊಗೊಂಡಿದ್ದೀನಿ. ನೀವು ಬೇರೆ ಯಾವುದೇ ಕೆಮಿಕಲ್ನ ಸ್ಪ್ರೇ ಮಾಡಿದರೂ ಕೂಡ ಹುಳುಗಳು ಸಾಯುತ್ತೆ, ಆದರೆ ಗಿಡಗಳು ಕೂಡ ಹಾಳಾಗಿಬಿಡುತ್ತೆ. ಹೂವು ಎಲೆ ಎಲ್ಲ ಉದುರು ಹೋಗಿಬಿಡುತ್ತೆ. ಆದರೆ ಈ ನೀರ್ಸೋಣೆ ಗಿಡಕ್ಕೆ ಮೊನೋಸಿಲ್ ಒಂದೇ, ಎಲೆಗಳು ಹಾಳಾಗಲ್ಲ, ಹೂವು ಕೂಡ ಹಾಳಾಗಲ್ಲ, ಗಿಡ ಕೂಡ ಹೆಲ್ದಿಯಾಗಿರುತ್ತೆ. ಹಾಗಾಗಿ ಮೊನೋಸಿಲ್ನ ನಾನು ಇಲ್ಲಿ ಸ್ಪ್ರೇ ಮಾಡ್ತಾಯಿದ್ದೀನಿ. ನೋಡ್ಬೋದು, ನಾನಿಲ್ಲಿ 1 ಲೀಟರ್ ನೀರಿಗೆ 1 ಹನಿ ಆಗುವಷ್ಟು, ಇಲ್ಲಿ ನೋಡಿ ನಾನು 5 ಲೀಟರ್ ನೀರನ್ನು ತೊಗೊಂಡಿದ್ದೀನಿ. ಒಂದು 2 ರಿಂದ 3 ಹನಿ ಆಗುವಷ್ಟು ತೊಗೊಂಡಿದ್ದೀನಿ. ಪ್ರಿಕಾಷನ್ನ ತೊಗೊಳ್ಳಿ, ಹ್ಯಾಂಡ್ ಗ್ಲೌಸನ್ನು ಹಾಕ್ಕೊಳ್ಳಿ, ಮತ್ತು ಮೂಗಿಗೂ ಕೂಡ ಏನಾದರೂ ಮಾಸ್ಕನ್ನು ಹಾಕ್ಕೊಳ್ಳಿ. ಎಲ್ಲ ರೀತಿಯ ಪ್ರಿಕಾಷನ್ ತಗೊಳ್ಳಿ. ನಾನಿಲ್ಲಿ ಮಾಡ್ತಾ ಇಲ್ಲ, ಸ್ನಾನಕ್ಕಿಂತ ಮುಂಚೆ ನಾನಿದು ಈ ಕೆಲಸವನ್ನು ಮಾಡ್ತಾಯಿದ್ದೀನಿ. ಹಾಗೆ ಬಿಸಿ ಬಿಸಿ ನೀರಲ್ಲಿ, ಸೋಪ್ ನೀರಲ್ಲಿ ನಾನು ಕೈ ತೊಗೊಳ್ತೀನಿ. ನೋಡಿ, ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ತುಂಬ ಸ್ಮೆಲ್ ಕೂಡ ಇರುತ್ತೆ. ಎಲ್ಲ ಗಿಡಗಳಿಗೂ, ಕೊಲೆಂಚು, ದಾಸವಾಳ,
ಎಲ್ಲ ಗಿಡಕ್ಕೂ ನಾನು ಈ ಟೈಮಲ್ಲಿ ಒಂದು ಸರ್ತಿ ಸ್ಪ್ರೇ ಮಾಡ್ತೀನಿ. ತುಂಬ ಹುಳುಗಳು ಬಂದಾಗ ಈ ರೀತಿ ಮಾಡಲೇಬೇಕಾಗತ್ತೆ. ಕೆಮಿಕಲ್ನ ನಾವು ಒಂದು ಸಾರಿ ಸ್ಪ್ರೇ ಮಾಡ್ಬೋದು, ಇಲ್ಲ ಅಂದರೆ ನಮಗೆ ಈ ಆರ್ಗ್ಯಾನಿಕ್ ಸ್ಪ್ರೇಗಳನ್ನು ಮತ್ತೆ ಮತ್ತೆ ಮಾಡಬೇಕಾಗತ್ತೆ. ಟೈಮ್ ಇಲ್ಲ ಅನ್ನೋರು ನೀವು ಇದನ್ನು ಸ್ಪ್ರೇ ಮಾಡ್ತಾ ಬನ್ನಿ, ನಿಮ್ಮ ಗಿಡಗಳು ಚೆನ್ನಾಗಿ ಹೆಲ್ದಿಯಾಗಿ ಬರುತ್ತೆ. ನೋಡ್ಬೋದು ಕೆಳಗಡೆ ಕೂಡ ನಾನು ಸ್ಪ್ರೇ ಮಾಡ್ತೀನಿ, ಯಾಕಂದರೆ ಹುಳುಗಳು ಕೆಳಗಡೆ ಇರುತ್ತೆ, ಹಗಲಲ್ಲಿ ಕೆಳಗಡೆ ಇರುತ್ತೆ, ರಾತ್ರಿ ಇಲ್ಲಿ ಮೇಲೆ ಬಂದ್ಕೊಂಡು ಅದು ಆ ಎಲೆಗಳನ್ನೆಲ್ಲ ತಿಂದುಬಿಡತ್ತೆ. ಹಾಗಾಗಿ ಚೆನ್ನಾಗಿ ಸ್ಪ್ರೇ ಮಾಡ್ತೀನಿ. ಒಳಗಡೆ ಎಲ್ಲ ಅದನ್ನು ಸ್ಪ್ರೇ ಮಾಡೋದ್ರಿಂದ ಈ ಕೀಟವನ್ನು ನಾವು ಹತೋಟಿ ಮಾಡ್ಬೋದು. ನೋಡ್ಬೋದು ಎಲ್ಲದಕ್ಕೂ ನಾನು ಸ್ಪ್ರೇ ಮಾಡಿದ್ದೀನಿ. ಅದಿಲ್ಲ ಅಂದರೆ ಇಟ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ನಾವು ಬೇಸಿಗೆಯಲ್ಲಿ ಯಾವ ರೀತಿ ಇಟ್ಕೊಳ್ಳೋದು ಅಂತ ನಾನು ವಿಡಿಯೋ ಮಾಡಿದ್ದೀನಿ, ಬೇಕಾದರೆ ನೋಡಿ. ನಾನು ಕೊಲೊಂಚೆ ಗಿಡಕ್ಕೂ ಕೂಡ ಸ್ಪ್ರೇ ಮಾಡಿದ್ದೀನಿ, ಇದಕ್ಕೂ ಕೂಡ ತುಂಬ ಹುಳುಗಳು ಬಂದಿತ್ತು. ನಾನು ಕೊಲೊಂಚೆ ಗಿಡಕ್ಕೂ ಆಗಾಗ ಇದನ್ನೇ ಸ್ಪ್ರೇ ಮಾಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದಷ್ಟು ಮಿಕ್ಸ್ಡ್ ಟಿಪ್ಸ್ಗಳನ್ನು ಹೇಳಿದ್ದೀನಿ. ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.